ಕೊಡ್ತಾ ಇದ್ದಾರೆ. ನಮಗೆ ನೈಟ್ ಆಗ್ತಾ ಸಡವರು ಸಿಗ್ತೆ ಇನ್ನೂ ಡೌನ್ ಮಾಡ್ಬಾಗ ಪೇಪರ್ ಇನ್ನೂ ಡೌನ್ ಮಾಡಿ ನೀನು ಡೌನ್ ಮಾಡೋ ಪೇಪರ್ಲೇ ಅಡ್ಮಿನರ್ ನೀವೇ ತಾನೆ ಅಣ್ಣ ಅಡ್ಮಿರರ್ ಅಲ್ಲ ಗುರುಗಳು ಚೇರ್ ರೆಡಿ ಸೆಟ್ ಕೊಡಿ ಅದು ದೀಪ ಇಟ್ಬಿಟ್ಟು ಆ ಬಾವುಟ ಇರ್ತದೆ ಪ್ಯಾನ್ ಮಾಡಿ ಐಟಕ್ ಪ್ಯಾನ್ ಮಾಡೋ ಈ ಕಡೆ ನನ್ನ ಕಡೆ ಪ್ಯಾನ್ ಮಾಡೋ ಡೌನ್ ಮಾಡೋ ಈಗ ಅಷ್ಟೇ ಸ್ವಲ್ಪ ಆಯ್ತು ಅದ್ರೊಳಗೆ ಅನಂತ ಇನ್ನೊಂಚೂರು ಹೈಟ್ ಮಾಡು ಹೈಟ್ ಪ್ಯಾನ್ ಮಾಡು ಈ ಕಡೆ ನನ್ನ ಕಡೆ ಪ್ಯಾನ್ ಮಾಡು ಹಾಂ ಹೈಟ್ ಮಾಡು ಅಷ್ಟೇ ಇಲ್ಲಿ ನಾವು ಮಾಡೋದು ನೀವು ಮಾಡಿ ಅದನ್ನ ಹೇಳ್ತಾರ ನೀವು ತಾನೆ ಕಣ್ಣಿಗೆ ಇಲ್ಲೇ ಇದ್ದೀವಲ್ಲ ಕಣ್ಣಿಗೆ ಕಾಣಿಸ್ಕೊಂಡು ಇಲ್ಲೇ ಇದ್ದೀನಲ್ಲ ಸರ್ ಹಾಂ ಗಂಟೆ ಹೊಡ್ಕೊಂಡು ನಿಂತ್ಕೋಬೇಕು ನೀವು ಪೂರ್ತಿ ಗಂಟೆ ಹೊಡ್ಕೊಂಡು ನಿಂತ್ಕೋಬೇಕು ನಿಜ ಸ್ವಲ್ಪ ಪ್ಯಾನ್ ಮಾಡೋ ಈ ಕಡೆ ಸರ್ ಸರ್ ಅದು ಸಂಭಾಳಿಸುವ ಅಂತ ಸಂಭಾಳಿಸುವ. ಹಾಗಾಗಿ ನಮ್ಮ ಆಗು ಹೋಗುಗಳು ಕುಂದು ಕೊರತೆ ಅದು ಫುಲ್ ತಗೊಳ್ಳ ಸರ್. ಹೌದು. ಹಾಗಾಗಿ ನಮ್ಮ ಆಗು ಹೋಗುಗಳು ಹಾಗಾಗಿ ನಮ್ಮ ಆಗು ಹೋಗುಗಳು ಕುಂದು ಕೊರತೆಗಳನ್ನು ಸಂಭಾಳಿಸುವ ಸೇವಕರ ಅವಶ್ಯಕತೆ ಇದೆ. ನಿಮ್ಮಲ್ಲಿ ಯಾರು ಸಿದ್ಧರಿದ್ದೀರಿ? ನಾನು ಸಿದ್ಧನಿದ್ದೆ ಗುರುಗಳೇ. ಸ್ವಲ್ಪ ತಡೆಯಿರಿ ಅಂತ ರಾಘವೇಂದ್ರ ಸ್ವಾಮಿಗಳು ಎದ್ದು ನಿಂತರು. ಗುರುಗಳೇ ಕ್ಷಮೆ ಇರಲಿ. ಮಾತೃದೇವ ಅತಿದೇವ ಆಚಾರ್ಯದೇವ ಗುರುಗಳ ಸೇವೆ ದೇವರ ಸೇವೆ ಎಂಬುದು ನಮ್ಮ ಪರಿಕ್ರಮೆಗಳಲ್ಲಿ ತಿಳಿದಿದೆ. ತಮ್ಮ ಸೇವೆ ಮಾಡಲು ಎಲ್ಲರೂ ಸಿದ್ಧವಾಗಿದ್ದಾರೆ. ಆದರೆ ಆ ಭಾಗ್ಯ ನಮಗೇ ಇರಲಿ ಎಂಬುದು ನಮ್ಮ ಸ್ವಾರ್ಥ. ನಮ್ಮ ಮೇಲಿನ ಹೊರೆ ಕಡಿಮೆ ಆಗಲೆಂದು ನೀವು ಈ ರೀತಿ ಹೇಳ್ತಿದ್ದೀರಿ ಅಂತ ನಮಗೆ ಗೊತ್ತು. ಹೌದು ರಾಘವೇಂದ್ರರೇ, ಮಠದಲ್ಲಿ ಸಾಕಷ್ಟು ಜವಾಬ್ದಾರಿಗಳಿವೆ. ಕರೆಕ್ಟ್. ಓಕೆ, ಕಾರ್ಡು ಚೇಂಜ್ ಇದು ಚೇಂಜ್ ಮಾಡ್ಕೊಂಡು 5 ನಿಮಿಷ ಬೇಕು. ಧಾರ್ಮಿಕ ಕ್ಷೇತ್ರದಲ್ಲಿ ಅಧಿಕಾರವೆಂಬುದು ಅಲ್ಲಿ ಒಂದು ಹುದ್ದೆ. ನಾವಿಲ್ಲಿ ಬಯಸುತ್ತಿರುವುದು ಸೇವೆ. ಗುರುಗಳೇ, ರಾಯರು ಹೇಳ್ತಾರೆ, ತಮ್ಮ ಸೇವೆ ಮಾಡಲು ದಯಮಾಡಿ ನಮಗೊಂದು ಅವಕಾಶ ಮಾಡಿಕೊಡಿ. ಒಂದು ಸಣ್ಣ ಯೋಚನೆ ಮಾಡಿದ್ರಿ, ಒಂದು ಸ್ಮೈಲ್ ಮಾಡಿದ್ರಿ, ಇದೇ ಆಗಬೇಕಾಗಿತ್ತು, ಆಗುತ್ತೆ ಅನ್ನೋ ಥರ. ಶ್ರೀಹರಿ ಮೂಲರಾಮನ ಇಚ್ಛೆ ಇದೇ ಆಗಿದ್ದರೆ ನೀವು ಅದರತ್ತ ಗಮನ ಹರಿಸಿ. ಬೇರೆ ಯಾರಾದರೂ ಈ ಕೆಲಸವನ್ನು ನಿರ್ವಹಿಸಲಿ. ಗುರುಗಳೇ ಕ್ಷಮೆ ಇರಲಿ. ನಿಮಗೆ ಸೇವೆ ಮಾಡಬೇಕೆಂದು ನಮ್ಮ ಮೂಲರಾಮನ ಆಜ್ಞೆ ಆಗಿದೆ. ಬೇರೆ ಆಲೋಚನೆ ಬೇಡ. ಈ ಕಡೆ ಭೋಗೇಂದ್ರ ಹೇಳ್ತಾರೆ, ಮೂಲರಾಮನ ಆಜ್ಞೆಯನ್ನು ಮೀರೋದುಂಟೆ? ಶ್ರೀಗರು ನೀವೆಲ್ಲರೂ ನಮ್ಮ ಪ್ರೀತಿಗೆ ಪಾತ್ರರಾದವರು. ನಾವು ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮಿಂದ ಸೇವೆಯನ್ನು ಪಡೆದಿದ್ದೇವೆ. ಈ ಮಠ ನಮಗೆ ನಿಮ್ಮೆಲ್ಲರಿಗೂ ಆಶ್ರಯ ನೀಡಿದ ತಾಣ. ಈ ಮಠ ನಮಗೆ ನಿಮಗೆ
ಎಲ್ಲರಿಗೂ ಆಶ್ರಯ ನೀಡಿದ ತಾಣ. ಈ ನೆಲಕ್ಕೆ ನಾವು ನಮ್ಮ ಕೈಲಾದ ಸೇವೆಯನ್ನು ಈ ನೆಲಕ್ಕೆ ನಾವು ನಮ್ಮ ಕೈಲಾದ ಸೇವೆಯನ್ನು ನಿರ್ವಂಚನೆಯಿಂದ ಮಾಡಿದ್ದೇವೆ ಎಂಬ ತೃಪ್ತಿ ನಮಗಿದೆ. ನಿರ್ವಂಚನೆಯಿಂದ ಮಾಡಿದ್ದೇವೆ ಎಂಬ ತೃಪ್ತಿ ನಮಗಿದೆ. ಹಿರಿಯರಾಗಿ ಗುರುಗಳಾಗಿ ನಿಮ್ಮೆಲ್ಲರಿಗೂ 4 ಒಳ್ಳೆಯ ಮಾತುಗಳನ್ನು ಹೇಳಬೇಕಾಗಿರುವುದು ನನ್ನ ಕರ್ತವ್ಯ. ನಿಮ್ಮೆಲ್ಲರಿಗೂ 4 ಒಳ್ಳೆಯ ಮಾತನ್ನು ಹೇಳಬೇಕಾಗಿರುವುದು ನನ್ನ ಕರ್ತವ್ಯ. ಈ ಬದುಕಿನಲ್ಲಿ ಭಾಗಿಗಳಾದ ನಿಮ್ಮೆಲ್ಲರನ್ನು ಆಶೀರ್ವದಿಸುತ್ತಾ ನಾವು ನಮ್ಮ ಕರ್ತವ್ಯ ಮುಗಿಸಿ ತೆರಳುತ್ತಿದ್ದೇವೆ. ಮಗ ತಂದೆಯನ್ನು ಮೀರಿಸಿದಾಗ ತಂದೆಗೆ ನಿರಾಳ. ರಾಘವೇಂದ್ರ, ಮಗ ತಂದೆಯನ್ನು ಮೀರಿಸಿದಾಗ ತಂದೆಗೆ ನಿರಾಳ. ಶಿಷ್ಯ ಗುರುವನ್ನು ಮೀರಿಸಿದಾಗ ಗುರುವಿಗೆ ನಿರಾಳ. ಶಿಷ್ಯ ಗುರುವನ್ನು ಮೀರಿಸಿದಾಗ ಗುರುವಿಗೆ ನಿರಾಳ. ಅದು ಮೂಲರಾಮನಿಗೆ ಅರಿವಾಗಿ ನಮ್ಮನ್ನು ಹೊರಡುವಂತೆ ಆಜ್ಞೆ ಮಾಡಿದ್ದಾನೆ. ನಾವು ಹೊರಡಲೇಬೇಕು. ಈ ಮಠಕ್ಕೆ ನಮಗಿಂತಲೂ ಸಮರ್ಥ